ಕೋಲಾರ ಜಿಲ್ಲೆಯ ಬಹುತೇಕ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಜೀರ್ಣಾವಸ್ಥೆಯಲ್ಲಿದೆ. ಶಾಲಾ ಕಟ್ಟಡಗಳ ಸಮರ್ಪಕ ನಿರ್ವಹಣೆ ಇಲ್ಲದೆ ಅಪಾಯದ ಅಂಚಿನಲ್ಲಿವೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ದಿನ ದೂಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕೋಲಾರದ ಟಮಕ ಏರಿಯಾದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ನಡೆದ ಅವಘಡವೇ ತಾಜಾ ನಿದರ್ಶನವಾಗಿದೆ. ಕೋಲಾರದ ಟಮಕ ಏರಿಯಾದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಈ ಸರ್ಕಾರಿ ಶಾಲೆಯಲ್ಲಿ 150 ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 7ನೇ ತರಗತಿಯವರೆಗೂ ಕಲಿಯುತ್ತಿದ್ದಾರೆ. ಬುಧವಾರ ಈ ಶಾಲೆಯ ತರಗತಿ ಕೊಠಡಿಯ ಮೇಲ್ಛಾವಣಿಯ ಸಿಮೆಂಟ್ ಕಳಚಿ ಬಿದ್ದಿದೆ. ಅಲ್ಲಿ ಕಲಿಯುತ್ತಿದ್ದ ಮಕ್ಕಳು ಆಗಷ್ಟೇ ಈ ಕೊಠಡಿಯಿಂದ ನಿರ್ಗಮಿಸಿದ್ದರಿಂದ ಭಾರೀ ಅನಾಹುತವೂ ತಪ್ಪಿದೆ. ಸರ್, ಶಾಲೆ ಸುಸೂತ್ರವಾಗಿ ನಡೀತಾ ಇದೆ. ನಿನ್ನೆ ಒಂದು ಸ್ವಲ್ಪ ಘಟನೆ ನಡೆದು ಚಾವಣಿ, ನಮ್ಮ ಒಂದು ರೂಮಿನ ಚಾವಣಿ ಸ್ವಲ್ಪ ಮಟ್ಟಿಗೆ ಬಿತ್ತು. ಆವಾಗ ಮಕ್ಕಳು ಇರಲಿಲ್ಲ, ಅದೃಷ್ಟವಶಾತ್ ಮಕ್ಕಳು ಇರಲಿಲ್ಲ. ಅಲ್ಲಿ ಹಾಲು ಕುಡಿಯೋಕ್ಕೆ ಅಂತ ಬಂದಿದ್ದರು, ಆಗ ಬಿದ್ದಿದೆ. ಮಕ್ಕಳಿಗೇನು ಗಾಯ ಆ ಥರದ್ದೇನೂ ಆಗಿಲ್ಲ. ಸದ್ಯಕ್ಕೆ 150 ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. 1ರಿಂದ 7ನೇ ತರಗತಿ ಶಾಲೆ ನಡೀತಾ ಇದೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ನಮ್ಮ ದೇವಸ್ಥಾನದಲ್ಲಿ ಒಂದು ಶೆಡ್ಡಲ್ಲಿ ಸದ್ಯಕ್ಕೆ ಕ್ಲಾಸ್ ಮಾಡ್ತಾ ಇದ್ದೀವಿ ಸರ್. ಟಮಕದಲ್ಲಿನ ಈ ಶಾಲೆಯ ಸಮೀಪವೇ 4 ಖಾಸಗಿ ಶಾಲೆಗಳಿವೆ. ಆದರೂ ಈ ಸರ್ಕಾರಿ ಶಾಲೆಗೆ ಒಳ್ಳೆಯ ಹೆಸರಿರೋದ್ರಿಂದ ಹೆಚ್ಚಿನ ಮಕ್ಕಳ ದಾಖಲಾತಿ ಇದೆ. ಇಂತಹ ಶಾಲೆಯ ಕಟ್ಟಡದ ಅವ್ಯವಸ್ಥೆ ಬಗ್ಗೆ ಇಲಾಖೆಗೆ ಹಲವಾರು ಸಲ ಮನವಿ ಕೊಟ್ಟಿದ್ದರೂ ಕ್ರಮವಾಗಿಲ್ಲ. ಇಂತಹ ಶಾಲೆಗೆ ಮಕ್ಕಳನ್ನ ಕಳಿಸುವ ಬಗ್ಗೆ ಪೋಷಕರಿಗೆ ಆತಂಕವಿದೆ. ಇದು ನಾವು ಬುದ್ಧಿ ಬಂದ ಕಟ್ಟಿರೋಂಥ ಬಿಲ್ಡಿಂಗ್. ಇದು ಸುಮಾರು ಒಂದು 55ರಿಂದ 60 ವರ್ಷಗಳಾಗಿದೆ. 60 ವರ್ಷಗಳಾಗಿ ಈಗೊಂದು ಅಲ್ಪ ಸ್ವಲ್ಪ ಎಲ್ಲ ಕುಸಿತ ಕಂಡಿದೆ. ನಾವು ಸಾಕಷ್ಟು ನೋಡಿ ದಾಖಲೆಗಳು ನಮ್ಮ ಕೈಲಿದೆ. ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ರಿ, ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ರಿ, AC ಸಾಹೇಬ್ರವ್ರಿಗೆ ಕೊಟ್ಟಿದ್ರಿ. ಸೊ ನಮಗೆ ತಿಳಿದಷ್ಟು ಅಧಿಕಾರಿಗಳಿಗೆ ಎಲ್ಲರಿಗೂ ಕೊಟ್ಟಿದ್ರಿ. BO ಸಾಹೇಬ್ರಿಗೂ ಕೊಟ್ಟಿದ್ರಿ. ಯಾರಿಗೆ ಕೊಟ್ಟರು ನಮಗೆ ಶಾಲೆಯನ್ನು ಸರಿಪಡಿಸ್ಕೊಡ್ಲಿಲ್ಲ. ಆದ ಕಾರಣ ಇವಾಗ ನಮ್ಮ ಕ್ಲಾಸ್ ನಡೀಲೇಬೇಕಲ್ವ. ಸೊ ಹಂಗಾಗಿ ಕ್ಲಾಸ್ ನಡೆಸ್ತಾ ಇದ್ದಾರೆ. ನಮ್ಮ ಟೀಚರ್ಸೂ ಇರೋದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಆ ಮಳೆ ಸುರಿದಿದ್ದ ಕಾರಣ ಒಂದು ಚಾವಣಿ, ಮೇಲ್ಛಾವಣಿ ಸ್ವಲ್ಪ ಪ್ಲಾಸ್ಟಿಂಗ್ ಮಾಡಿರೋವಂಥದ್ದು ಬಿದ್ದುಬಿಟ್ಟು ಸದ್ಯ ಏನೋ ಆ ಭಗವಂತ ನಮ್ಮ ಮಕ್ಕಳನ್ನ, ನಮ್ಮ ಟೀಚರ್ನ ಕಾಪಾಡಿದ್ದಾನೆ. ಯಾವುದೂ ಅನಾಹುತ ಆಗದೆ, ಯಾವುದೂ ತೊಂದರೆ ಆಗದೆ ಪಾರಾಗಿದ್ದಾರೆ. ನಮ್ಮ ಶಾಲೆಯಲ್ಲಿ 150 ಜನ ಮಕ್ಕಳು ಓದ್ತಾ ಇದ್ದಾರೆ ಸರ್. ಇಡೀ ನಮ್ಮ ನಗರಕ್ಕೆಲ್ಲ ನಮ್ಮ ಶಾಲೆಯಲ್ಲೇ ಹೆಚ್ಚೆಚ್ಚಾಗಿ ಸ್ಟ್ರೆಂತ್ ಇರೋಂಥದ್ದು ಸ್ಕೂಲ್ ಮಕ್ಕಳಲ್ಲಿ. ನಮಗೆ ಕೊಠಡಿಗಳ ಕೊರತೆ ಇರೋದ್ರಿಂದ ಇರೋ ಕೊಠಡಿಗಳೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು 2 ದಿವಸದಿಂದ ಪಾಠ ನಡೆಸ್ಕೊಂಡು ಬರ್ತಾಯಿದ್ರು. ಈಗ ಹೆಚ್ಚೆಚ್ಚಾಗಿ ಮಳೆ ಬೀಳೋದ್ರಿಂದ ಕೊಠಡಿಗಳೆಲ್ಲ ಶಿಥಿಲಗೊಂಡಿದೆ. ಅದರಲ್ಲೂ ನೆನ್ನೆ ಒಂದು ಕೊಠಡಿಯಲ್ಲಿ ಮೇಲ್ಛಾವಣಿ ಕುಸಿತ ಆಗಿರೋದ್ರಿಂದ ನಾವು ಶಾಸಕರಿಗೆ ಹೇಳಿದ್ವಿ, ನಮಗೆ ಮಕ್ಕಳ ಬಗ್ಗೆ ಈ ಥರ ಎಲ್ಲ ಆಗಿದೆ ಅಂತೇಳಿ ಶಾಸಕರಿಗೆ ಹೇಳಿದ್ವಿ. ಹೊಸದಾಗಿ ಎಲ್ಲ ಕೊಠಡಿಗಳನ್ನ ಡೆಮಾಲೇಷನ್ ಮಾಡಿ ಹೊಸದಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಡ್ಬೇಕಂತ ಹೇಳಿದ್ವಿ. ಅವರು ಆಯಿತು, ಬಂದೆಲ್ಲ ಚೆಕ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಕೋಲಾರ ಜಿಲ್ಲಾದ್ಯಂತ ಶಿಥಿಲ ಸ್ಥಿತಿಯಲ್ಲಿರುವ ಸರ್ಕಾರಿ ಶಾಲಾ ಕಟ್ಟಡಗಳ ಬಗ್ಗೆ ಪದೇ ಪದೇ ದೂರುಗಳಿದ್ದರೂ ಕ್ರಮವಾಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ಆಗುವ ಮುನ್ನವೇ ಈಗಲಾದರೂ ಜಿಲ್ಲಾಡಳಿತವಾಗಲಿ ಜನಪ್ರತಿನಿಧಿಗಳಾಗಲಿ ಎಚ್ಚೆತ್ತುಕೊಳ್ಳಬೇಕಾಗಿದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.